ಗೈಸ್ ನಮಸ್ಕಾರ, ವೆಲ್ಕಮ್ ಟು ಊಟಿ. ನಾವಿವಾಗ ಊಟಿಯ ಪೈನ್ ಫಾರೆಸ್ಟಲ್ಲಿದ್ದೀವಿ. ಇದು ಫುಲ್ಲಾಗಿ ನೀಲಗಿರಿ ಫಾರೆಸ್ಟು. ನಂಬರ್ ಆಫ್ ನೀಲಗಿರಿ ಟ್ರೀಸ್ ಇದೆ, ನೀವು ನೋಡ್ಬೋದು ಇಲ್ಲಿ. ಇದು ಊಟಿ ಹತ್ರ ನೀಲಗಿರಿ ಫಾರೆಸ್ಟು. ನೋಡಿ, ಫುಲ್ಲು ಮಂಜಿದೆ ಮತ್ತು ಲೈಟಾಗಿ ಮಳೆ ಕೂಡ ಬರ್ತಾಯಿದೆ. ಮಳೆ ಅಲ್ಲ, ಅದು ಆ್ಯಕ್ಚುಲಿ ಇದು ಡ್ರಿಸ್ಲ್. ಇದು ಬೇಕಾದಷ್ಟು ಜನ ಬಂದಿದ್ದಾರೆ ನೋಡಿ. ಈ ಒಂದು ಪೈನ್ ಫಾರೆಸ್ಟ್ ಜಾಗದಲ್ಲಿ ಟೋಟಲ್ಲು ಸುಮಾರು ಒಂದು 2200 ನೀಲಗಿರಿ ಟ್ರೀಸ್ ಇದೆ ಅಂತೆ. ಈ ನೀಲಗಿರಿ ಮರಗಳ ಪ್ರಾಪರ್ ಹೆಸರು ಈಕ್ವಲಿಪ್ಟಸ್ ಅಂತೆ. ಟೈಮ್ ಇವಾಗ 11 o'clock ಇದೆ. ಊಟಿ ವೆದರ್ ನೋಡಿ ಯಾವ ಥರ ಇದೆ. ಊಟಿ ಏನಕ್ಕೆ ಫೇಮಸ್ ಗೊತ್ತಾ? ಊಟಿ ನೀಲಗಿರಿ ಮರಗಳಿಗೆ ಫೇಮಸ್ಸು. ಬಟ್ ಊಟಿಗೆ ಈ ನೀಲಗಿರಿ ಮರಗಳು ಹೆಂಗೆ ಬಂತು ಅಂತ ಗೊತ್ತಾ? ಊಟಿಯಲ್ಲಿ ಆವಾಗ ಬ್ರಿಟಿಷರು ಊಟಿನ ರೂಲ್ ಮಾಡ್ತಾ ಇದ್ದಾಗ ಊಟಿಯಲ್ಲಿ ಸಿಕ್ಕಾಪಟ್ಟೆ ನೀರು ಸಿಗ್ತಾ ಇತ್ತಂತೆ. ಈ ಊಟಿಯಲ್ಲಿ ಸುಮಾರು ಒಂದು 3-4 ಅಡಿಗಳಿಗೆಲ್ಲ ನೀರು ಸಿಗುತ್ತಂತೆ. ಆ ಗ್ರೌಂಡ್ ಲೆವೆಲ್ ವಾಟರ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೋಸ್ಕರ ಬ್ರಿಟಿಷರು ಊಟಿಯಲ್ಲಿ ಈ ಈಕ್ವಲಿಪ್ಟಸ್ ಮರಗಳನ್ನ ತಂದು ನೆಟ್ರಂತೆ. ಇನ್ನೊಂದೇನು ಗೊತ್ತಾ, ಊಟಿಯಲ್ಲಿ ಯಾರಿಗೂ ಬೋರ್ವೆಲ್ ಕೊರೆಯೋದಕ್ಕೆ ಅವಕಾಶ ಇಲ್ವಂತೆ. ಇನ್ ಕೇಸ್ ಏನಾದರೂ ಬೋರ್ವೆಲ್ ಕೊರೆದ್ರೆ ವಾಟರ್ ಲೆವೆಲ್ಲು ಕಡಿಮೆ ಆಗಿಬಿಡುತ್ತೆ ಅಂತ ಗೌರ್ಮೆಂಟು ಅಲೌ ಮಾಡಿಲ್ವಂತೆ. ಜಾಗ ನೋಡಿ ಹೆಂಗಿದೆ, ಬೇಕಾದಷ್ಟು ಜನ ಬಂದಿದ್ದಾರೆ. ಗೈಸ್ ನೋಡಿ, ಇಲ್ಲೊಂದು ಡ್ಯಾಮ್ ಹತ್ರ ಬಂದಿದ್ದೀವಿ. ಇದು ಇಂಡಿಯಾ ಪಾಕಿಸ್ತಾನ್ ಡ್ಯಾಮ್ ಅಂತೆ. ಈ ಡ್ಯಾಮ್ ಒರಿಜಿನಲ್ ಹೆಸರು ಕಾಮರಾಜ್ ಸಾಗರ್ ಡ್ಯಾಮ್ ಅಂತ. ಕಾಮರಾಜ್ ಅವರು ತಮಿಳ್ನಾಡಿನ ಫಾರ್ಮರ್ CM. ಈ ಡ್ಯಾಮ್ಗೆ ಏನಕ್ಕೆ ಇಂಡಿಯಾ ಪಾಕಿಸ್ತಾನ್ ಡ್ಯಾಮ್ ಅಂತ ಹೆಸರಿಟ್ರು ಅಂದರೆ, ಇಲ್ಲಿ ಫೇಮಸ್ ಮೂವಿ ರೋಜಾ ಅಂತ ಮೂವಿ ಶೂಟಿಂಗ್ ಮಾಡಿದ್ದಾರೆ. ಅದರ ಕ್ಲೈಮ್ಯಾಕ್ಸ್ ಸೀನಲ್ಲಿ ಈ ಒಂದು ಡ್ಯಾಮ್ನ ಇಂಡಿಯಾ ಪಾಕಿಸ್ತಾನ್ ಅಂತ ಸಪ್ರೇಟಾಗಿ ತೋರಿಸಿದ್ದಾರೆ. ಅದಕ್ಕೆ ಇಂಡಿಯಾ ಪಾಕಿಸ್ತಾನ್ ಡ್ಯಾಮ್ ಅಂತ ಕೂಡ ಕರೀತಾರಂತೆ. ಡ್ಯಾಮ್ ಅಂತೂ ತುಂಬ ಸಕ್ಕತ್ತಾಗಿದೆ. ಗೈಸ್, ನಾವೀಗ ಊಟಿ ಹತ್ರ ಮೋಸ್ಟ್ ಫೇಮಸ್ ಪ್ಲೇಸು ಡೆವಿಲ್ಸ್ ಟೌನ್ 9th ಮೈಲ್ಸ್ ಅಂತ ಈ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಬೇಕಾದಷ್ಟು ಮೂವಿಗಳೆಲ್ಲ ಶೂಟ್ ಮಾಡಿದ್ದಾರೆ. ಮೇಲೆ ಹೋಗ್ಬಿಟ್ಟು ಅದನ್ನ ತೋರಿಸ್ತೀನಿ ಬನ್ನಿ. ಇವಾಗ ಈ ಜಾಗದ ಹೆಸರು ಡೆವಿಲ್ಸ್ ಟೌನ್ 9th ಮೈಲ್ಸ್ ಅಂತ. ಏನಕ್ಕೆ ಡೆವಿಲ್ಸ್ ಟೌನ್ ಅಂತ ಹೆಸರು ಬಂತು ಅಂದರೆ, ಈ ಜಾಗ ಇದೆಯಲ್ಲ, ಇಲ್ಲಿ ಬೇಕಾದಷ್ಟು ಮೂವಿಗಳೆಲ್ಲ ಶೂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಈ ಜಾಗ ಕಾಣಿಸ್ತಿದೆಯಲ್ಲ, ಇಲ್ಲಿ ಕೆಳಗಡೆಯಿಂದ ಮೇಲೆ ಹೋಗ್ಬೇಕಾದ್ರೆ ಒಂಥರ ಜೋರಾದ ಗಾಳಿ ಬೀಸುತ್ತೆ, ಗಾಳಿಯ ಸೌಂಡ್ ಬರುತ್ತೆ. ಆ ಗಾಳಿಯ ಸೌಂಡು ಒಂದು ದೆವ್ವ ಥರ ರೂಪದಲ್ಲಿ ಕೇಳಿಸುತ್ತಂತೆ. ಅದಕ್ಕೆ ಈ ಜಾಗಕ್ಕೆ ಡೆವಿಲ್ಸ್ ಟೌನ್ ಅಂತ ಕರೀತಾರೆ. 9 ಮೈಲ್ಸ್ ಅಂದರೆ ಊಟಿಯಿಂದ ಈ ಜಾಗಕ್ಕೆ ಬರೋದಕ್ಕೆ ಕರೆಕ್ಟಾಗಿ 9 ಮೈಲ್ಗಳಿದೆ, ಅಂದರೆ 9th ಮೈಲ್ ಇದೆ. ಸೊ ಅದಕ್ಕೆ ಡೆವಿಲ್ಸ್ ಟೌನ್ 9 ಮೈಲ್ ಅಂತ ಕರೀತಾರೆ. ಈ ಜಾಗದಲ್ಲಿ ತಮಿಳಿನ ಅಣ್ಣಾಮಲೈ ಆಗಿರ್ಬೋದು, ಆಮೇಲೆ ಬೇಕಾದಷ್ಟು ರಜನಿಕಾಂತ್ ಮೂವಿಗಳು ಮತ್ತು ಇನ್ನೂ ಬೇರೆ ಬೇರೆ ಮೂವಿಗಳು ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹಿಂದಿಯಲ್ಲಂತೂ ಮೋರ್ ದೆನ್ 50 to 100 ಮೂವಿಗಳು ಶೂಟಿಂಗ್ ಇದೇ ಜಾಗದಲ್ಲಿ ಮಾಡಿದಾರಂತೆ. ಜಾಗ ಅಂತೂ ಕ್ರೇಜಿ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪೈಕರ ಡ್ಯಾಮ್ ವಾಟರ್ಫಾಲು. ಇದು ವಾಟರ್ಫಾಲ್ ಕಾಣಿಸ್ತಿದೆಯಲ್ಲ, ಇದು ಆರ್ಟಿಫಿಷಿಯಲ್ ವಾಟರ್ಫಾಲು. ಆರ್ಟಿಫಿಷಿಯಲಾಗಿ ಮಾಡಿರೋದು ಇದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವ್ಯೂ ಅಂತೂ. ಅಲ್ಲಿ ಮೇಲಿಂದ ಹಂಗೆ ವಾಟರ್ಫಾಲ್ ಆಗ್ತದೆ, ಕ್ರೇಜಿಯಾಗಿದೆ ವ್ಯೂ ಅಂತೂ. ಇವಾಗ ನೆಕ್ಸ್ಟ್ ನಾವು ಇಲ್ಲಿಂದ ಪೈಕರ ಬೋಟ್ ಹೌಸ್ ಕಡೆ ಹೋಗೋಣ. ಅದು ಕೂಡ ಸೂಪರ್ ಆಗಿದೆಯಂತೆ. ಜೆಟ್ ಬೋಟ್ ಆಗಿರ್ಬೋದು, ಆಮೇಲೆ ದೊಡ್ಡ ದೊಡ್ಡ ಬೋಟುಗಳೆಲ್ಲ ಇದೆಯಂತೆ. ಹೋಗಿ ಹೇಗಿದೆ ಅಂತ ನೋಡೋಣ. ಗೈಸ್, ನಾವಿವಾಗ ಪೈಕರ ಬೋಟ್ ಹೌಸ್ ಹತ್ರ ಬಂದಿದ್ದೀವಿ ನೋಡಿ. ಫುಲ್ಲು ಫಾಗ್ ಕವರ್ ಆಗಿದೆ.
ಜೆಟ್ ಬೋಟಿಂಗು, ಆಮೇಲೆ ಇನ್ನೂ ದೊಡ್ಡ ದೊಡ್ಡ ಬೋಟುಗಳೆಲ್ಲ ಇದೆ. ಇದರಲ್ಲಿ ಬೋಟಲ್ಲಿ 15 ಮಿನಿಟ್ಸು, 20 ಮಿನಿಟ್ಸು, ಆಮೇಲೆ ಹಾಫ್ ಆನ್ ಅವರ್ ಅಂತೆಲ್ಲ ಕರ್ಕೊಂಡು ಹೋಗ್ತಾರೆ. ಫುಲ್ಲು ಫಾಗ್ ಕವರ್ ಆಗಿದೆ, ಏನೂ ಕಾಣಿಸ್ತಾ ಇಲ್ಲ ಈ ಕಡೆ. ಗೈಸ್, ನಾವೀಗ ಮಸೀನಗುಡಿ ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ನೋಡಿ ಇಷ್ಟೊಂದು ಆನೆಗಳು ಗುಂಪಿದೆ. ಏನಿಲ್ಲ ಅಂದ್ರೂ ಒಂದು 8-10 ಆನೆಗಳಿದೆ ಇಲ್ಲಿ. ನೋಡಿ ಜಿಂಕೆಗಳು ಗುಂಪಾಗಿದೆ ಈ ಕಡೆ. ಈಗ ತಾನೇ ಒಂದೆರಡು ಆನೆ, ಆಮೇಲೆ ಬೇಕಾದಷ್ಟು ನವಿಲುಗಳು, ಇವಾಗ ಜಿಂಕೆ ಎಲ್ಲ ನೋಡ್ತಾ ಇದ್ದೀವಿ. ಒಂದು ಸ್ವಲ್ಪ ಹುಲಿ, ಸಿಂಹ, ಚಿರತೆಗಳೆಲ್ಲ ಬಂದರೆ ಒಳ್ಳೆ ಮಜಾ ಇರುತ್ತೆ. ಗೈಸ್, ನಾವಿವಾಗ ಮುದುಮಲೈ ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀವಿ. ಮಸೀನಗುಡಿ ಕಡೆ ಹೋಗ್ತಾ ಇದ್ದೀವಿ. ಇದು ಫುಲ್ಲು ಡೀಪ್ ಫಾರೆಸ್ಟು, ಬೇಕಾದಷ್ಟು ಪ್ರಾಣಿಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ನಮ್ಮ ಕರ್ನಾಟಕ, ತಮಿಳ್ನಾಡು ಮತ್ತು ಕೇರಳ ಬಾರ್ಡ್ರು, 3 ರಾಜ್ಯಗಳು ಕೂಡ ಇಲ್ಲಿಂದ ಬಾರ್ಡ್ರು ಕನೆಕ್ಟ್ ಆಗುತ್ತೆ. ಇಲ್ಲಿಂದ ನಾವು ವಯನಾಡ್ ಕಡೆ ಹೋಗ್ಬೋದು, ಮತ್ತು ನಮ್ಮ ಕರ್ನಾಟಕದ ಬಂಡೀಪುರ, ಮೈಸೂರು, ಬೆಂಗಳೂರು ಕಡೆ ಹೋಗ್ಬೋದು, ತಮಿಳ್ನಾಡು ಊಟಿ ಕಡೆ ಹೋಗ್ಬೋದು. ನೋಡಿ ಎಷ್ಟೊಂದು ಜಿಂಕೆಗಳಿದೆ, ನಮ್ಮ ಪಕ್ಕದಲ್ಲೇ ಇದೆ ನೋಡಿ. ಒಳ್ಳೆ ಪೋಸ್ ಕೊಡ್ತಾ ಇದೆ ನೋಡಿ. ಗೈಸ್, ನಾವೀಗ ಮಸೀನಗುಡಿ ಫಾರೆಸ್ಟಲ್ಲಿದ್ದೀವಿ. ಇಲ್ಲಿಂದ ಜೀಪಲ್ಲಿ ಸಫಾರಿ ರೈಡ್ ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ದೂರದಲ್ಲಿ ಬೆಟ್ಟ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಸುತ್ತಮುತ್ತ ವಿಲೇಜ್ ಇದೆಯಂತೆ, ಅದಂತೂ ಬ್ಯೂಟಿಫುಲ್ ಆಗಿದೆ ಅಂತೆ. ಅಲ್ಲಿ ಹೋಗಿ ಹೇಗಿದೆ ಅಂತ ಆಫ್ ರೋಡು ಜಂಗಲ್ ಸಫಾರಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಬನ್ನಿ. 1.5 hour ಟ್ರಿಪ್ ಸರ್. 2 ಕಡೆ ಕರ್ಕೊಂಡು ಹೋಗ್ತೀವಿ. ಫಸ್ಟ್ ಬಂದು ಒಂದು ಆಫ್ ರೋಡ್ ಮೌಂಟೇನ್ ಹೋಗುತ್ತೆ. ಮೌಂಟೇನ್ ಅಂದರೆ ಈ ಫಾರೆಸ್ಟ್ ಫುಲ್ ವ್ಯೂ ನೋಡ್ಬೋದು. ಪ್ಲಸ್ ಅಲ್ಲಿ ಚಿಕ್ಕದೊಂದು ಟೆಂಪಲ್ ಐತೆ. ಟೆಂಪಲ್ ಬಂದು ಗಂಗಾಲಕ್ಷ್ಮಿ ಮಿಥುನ್ ಚಕ್ರವರ್ತಿ ಬಂದಿದ್ದು. ಅಲ್ಲಿ ಮಾತ್ರ ಇಳಿಗೋಕ್ಕಾಗುತ್ತೆ. ಅಲ್ಲಿ ಎಲ್ಲಿಗೆ ಫೋಟೋ ವೀಡಿಯೋ ಎಲ್ಲ ತಗೊಳ್ಳಿ. ಸಮ್ ಟೈಮ್ ಅಲ್ಲೇ ಡೌನಲ್ಲಿ ಏನಾದ್ರು ಪ್ರಾಣಿಗಳು ಸಿಗ್ತವೆ, ಅದು ನೋಡಿಕೊಂಡು ವಾಪಸ್ ಬಂದು ಇನ್ನೊಂದು ರಿವರ್ ಸೈಡ್ ಹೋಗ್ತೀವಿ. ಅಲ್ಲಿ ಹೋಗ್ಬೇಕಾದ್ರೆ ಚಿಕ್ಕದೊಂದು ತಾರ್ ರೋಡೆ ಹೋಗ್ಬೇಕಾದ್ರೆ 2 ಸೈಡ್ ಫುಲ್ ಫಾರೆಸ್ಟ್ ಇರುತ್ತೆ. ಒಂದು ಸೈಡ್ ಚಿಕ್ಕದೊಂದು ರಿವರ್ ಬರುತ್ತೆ. ರಿವರಲ್ಲಿ ಅನಿಮಲ್ಸ್ ಎಲ್ಲ ಬಂದು ರೋಡ್ ಕ್ರಾಸ್ ಮಾಡಿ ನೀರು ಕುಡಿಯೋಕೆ ಹೋಗ್ತಾರೆ. ಹೋಗಿ ಏನಾದ್ರು ಪ್ರಾಣಿಗಳನ್ನು ತೋರಿಸ್ಕೊಂಡು ಬರ್ತೀವಿ. ಇದು ಈವ್ನಿಂಗ್ ಟೈಮ್ ಮೋರ್ ಚಾನ್ಸಸ್ ಇದೆ. ಬಟ್ ನಾವು ಗ್ಯಾರಂಟಿ ಇದು ತೋರಿಸ್ತೀವಿ ಅಂತ ಹೇಳಲ್ಲ. ಯಾವುದು ಯಾವಾಗ ಬೇಕಾದ್ರೆ ಬರುತ್ತೆ, ಏನು ಬರುತ್ತೆ ನಿಲ್ಲಿಸಿ ತೋರಿಸ್ಕೊಂಡು ವಾಪಸ್ ಬರುತ್ತೆ. ಗೈಸ್, ಮಸೀನಗುಡಿ ಫಾರೆಸ್ಟಲ್ಲಿ ಆಫ್ ರೋಡ್ ಜಂಗಲ್ ಸಫಾರಿ ಮಾಡ್ತಾ ಇದ್ದೀವಿ. ಮುದುಮಲೈ ಫಾರೆಸ್ಟಲ್ಲಿ ಮಸೀನಗುಡಿ ಹತ್ರ ಬಂದಿದ್ದೀವಿ. ಒಂದಷ್ಟು ದೂರ ಜೀಪಲ್ಲಿ ಆಫ್ ರೋಡ್ ಸಫಾರಿ ಬಂದು ಇವಾಗ ಒಂದು ಒಳ್ಳೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ನೋಡಿ. ನೋಡಿ ಇದು ವ್ಯೂ ಪಾಯಿಂಟು. ಇಲ್ಲೊಂದು ಟೆಂಪಲ್ ಕೂಡ ಇದೆ, ಕ್ರೇಜಿಯಾಗಿದೆ. ಇಲ್ಲಿ ಬೇಜಾನ್ ವೈಲ್ಡ್ ಅನಿಮಲ್ಸ್ ಇದೆ, ಬಟ್ ಸದ್ಯಕ್ಕೆ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಆದರೆ ವ್ಯೂ ಮಾತ್ರ ಮಸ್ತಾಗಿದೆ. ನೋಡಿ ಇದು ಮಸೀನಗುಡಿ ಫಾರೆಸ್ಟು. ಫುಲ್ಲು ಡೀಪಾಗಿ ಫಾರೆಸ್ಟ್ ಇದೆ. ಇಲ್ಲೂ ಕೆಳಗಡೆ ವಿಲೇಜ್ ಕೂಡ ನೋಡ್ತಾ ಇದ್ದೀನಿ ನಾನು ನೋಡಿ. ಒಂದಷ್ಟು ಮನೆಗಳೆಲ್ಲ ಇದೆ. ಅಲ್ಲಿ ಕೆಳಗಡೆ ಫಾರ್ಮಿಂಗ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಫಾರೆಸ್ಟ್ ಲ್ಯಾಂಡಲ್ಲಿ, ಫಾರೆಸ್ಟ್ ಜಾಗದಲ್ಲಿ ಮನೆಗಳು ಕಟ್ಟೋದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಇವಾಗ ಸದ್ಯಕ್ಕೆ ಎಲ್ಲೋ ಅಲ್ಲಲ್ಲಿ ದೂರದಲ್ಲಿ ಒಂದೊಂದು ಮನೆ ಕಾಣಿಸ್ತಾ ಇದೆ. ಇನ್ನೊಂದು 3 ವರ್ಷ 5 ವರ್ಷ ಹೋಯ್ತು ಅಂದರೆ ಇಲ್ಲಿ ಏನು ಫಾರೆಸ್ಟ್ ಬೆಲ್ಟ್ ನೋಡ್ತಾ ಇದ್ದಿರಲ್ಲ, ಕಂಪ್ಲೀಟಾಗಿ ಇದನ್ನೆಲ್ಲ ವಶಪಡಿಸ್ಕೊಂಡು ಮನೆಗಳು ಕಟ್ಬಿಡ್ತಾರೆ ನೋಡಿ.
ನರಾಂತಕ ಕಾಡುಗಳ ವೀರಪ್ಪನಿದ್ನಲ್ಲ, ಅವನು ಇದೇ ಫಾರೆಸ್ಟ್ಗಳಲ್ಲಿ ಅವನು ಮನೆ ಮಾಡ್ಕೊಂಡಿದ್ದು. ಅಂದರೆ ಇದೇ ಫಾರೆಸ್ಟ್ಗಳಲ್ಲಿ ಅವನು ಓಡಾಟ ಮಾಡಿಕೊಂಡು ಪೊಲೀಸರಿಗೆ ಮತ್ತು ಫಾರೆಸ್ಟ್ ಅವ್ರುಗಳಿಗೆ ಒಂದಷ್ಟು ವರ್ಷ ಕಾಣಿಸ್ಕೊಳ್ದೆ, ಯಾರ ಕೈಗೂ ಸಿಕ್ಕಾಕೊಳ್ದೆ ಈ ಒಂದು ದೊಡ್ಡ ಫಾರೆಸ್ಟಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದ. ಈ ಮಧುಮಲೈ ಫಾರೆಸ್ಟು, ನಲ್ಲಮಲ್ಲ ಫಾರೆಸ್ಟು, ಆಮೇಲೆ ನಮ್ಮ ಮೈಸೂರು ಕಡೆ ಕರ್ನಾಟಕದ ಭಾಗದಲ್ಲಿ ಬಂಡೀಪುರ ಫಾರೆಸ್ಟು, ಇದೆಲ್ಲ ಒಂದಾದ್ಮೇಲೆ ಒಂದು ಬರುತ್ತೆ. ವ್ಯೂ ನೋಡಿ ಏನು ಮಸ್ತಾಗಿದೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಜೀಪ್ಗಳು, ಇದೇ ಜೀಪಲ್ಲಿ ಒಂದಷ್ಟು ದೂರ ಈ ಮಸಿನಗುಡಿ ಫಾರೆಸ್ಟಲ್ಲಿ ಆಫ್ ರೋಡ್ ರೈಡ್ ಕರ್ಕೊಂಬರ್ತಾರೆ. ರೈಡ್ ಮಾತ್ರ ಕ್ರೇಜಿಯಾಗಿತ್ತು. ಇಲ್ಲಿ ಕಾಡೆಮ್ಮೆ ಕಾಣಿಸ್ತಾ ಇದೆ ನೋಡಿ.